ಓದ್ತಾರೀಗ ನೋಡು. ನಾನೇ ಓದ್ತೀನಿ. ಓ ಮದು ಏನಿರ್ಬೋದು ಗೆಸ್ ಮಾಡೋ. ಪಾಪ ಈಗಲೇ ಎಕ್ಸಾಸ್ಟ್ ಆಗ್ಬಿಟ್ಟವಳೆ. ಎಕ್ಸಾಮಲ್ಲಿ ಕೂತ್ಕೊಂಡು ಬರೀತಿರಲ್ಲ ಅದು ಎಲ್ಲ ಮರ್ತಾಗಿದ್ದೀರಲ್ಲ. ಇನ್ನೊಂದು ಬರೀಬೇಕೇನೋ. ಎಕ್ಸೈಟ್ ಆಗಿದ್ದೀನಿ. ಯಾವಾಗ ಬರ್ಕೊಂಡು ಕಾಯ್ತಾ ಇದ್ದೀನಿ. ಇಲ್ಲೆಲ್ಲ ಬರಿಬೋದಲ್ವಾ ಬ್ರೋ? ಎಲ್ಲಿ ಬೇಕಾದ್ರೂ ಬರಿಬೋದು ಬ್ರೋ ಅಂದ್ಬಿಟ್ರಾ? ನಿಮ್ಮ ಅಮ್ಮ ಪ್ರೀತಿಯಿಂದ ಒಂದೇ ಒಂದು ವರ್ಡು ಏನು ಎಲ್ಲ ಇಲ್ಲಿ. ಮನಸ್ಸುಂಟು ಎಂದು ಅರಿವಾಗಿ ಹೋದು ಇಂದು ನನಗೆ ನಿನ್ನಿಂದ. ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗಿರುತ್ತೆ ಗೈಸ್, ಸ್ಕಿಪ್ ಮಾಡಿದೆ ನೋಡಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಮೆಹಂದಿ ಇವೆಂಟ್ ನಡೀತಿದೆ ಗೈಸ್. ಹೌದು ಮುದುಗೌಡ ಅವರೇ. ಸೊ ಎಲ್ಲರೂ ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ. ಅದ್ರ ಮಧ್ಯೆ ನಾನೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು, ದಿಸ್ ವಿಲ್ ಬಿ ಮೆಮೊರೇಬಲ್ ವಿಡಿಯೋ ಆಗಿರುತ್ತೆ. ಏನಪ್ಪ ವಿಡಿಯೋ ಅಂತಂದರೆ, ಇದು ಮಧು ಹೊಟ್ಟೆ ಒಳಗಡೆ ಇರುವ ಮಗುವಿನ ಚಿತ್ರ. ಸೊ ಇದನ್ನು ಕ್ಯಾನ್ವಾಸ್ ಬೋರ್ಡ್ ಮೇಲೆ ಒಂದು ಶೀಟ್ ಹಾಕಿ, ಇದು ಮಧ್ಯದಲ್ಲಿ ಸ್ಟಿಕ್ ಮಾಡಿ, ದೊಡ್ಡವರು ಚಿಕ್ಕವರು ಅಂಕಲ್ ಆಂಟಿ ತಾತ ಅಜ್ಜಿ ಎಲ್ಲರೂ ಬಂದಿದ್ದಾರೆ. ಅವ್ರ ಹತ್ರ ಮುದುಕಿಯರು ಎಲ್ಲರೂ ಬಂದಿದ್ದಾರೆ ಗೈಸ್. ಅವ್ರ ಹತ್ರ ಎಲ್ಲರ ಹತ್ರನೂ ಒಂದು ಬ್ಲೆಸ್ಸಿಂಗ್ಸ್ ತೊಗೊಳ್ಳೋಣ ಅಂತ. ಇದು ಮೆಮೊರೇಬಲ್ ಆಗಿರುತ್ತೆ. ಸೊ ಅವ್ರಿಗೆ ಏನು ಅನಿಸುತ್ತೆ ಪಾಪು ಬಗ್ಗೆ, ಅದು ಅವರಿಂದ ಒಂದು ಸೆಂಟೆನ್ಸ್ ಇಲ್ಲ ಒಂದು ವರ್ಡ್, ಅವ್ರ ಮನಸ್ಸಿಂದ ಏನು ಬರುತ್ತೆ ಅದನ್ನು ಬರ್ಸೋಣ ಸುತ್ತಲೂ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಫೋಟೋ ಬರುತ್ತೆ ಆ್ಯಂಡ್ ಇಲ್ಲಿ ಸುತ್ತಲೂ ಯಾರ್ಯಾರಿಗೆ ಏನೇನು ಅನ್ಸುತ್ತೋ ಅದನ್ನೆಲ್ಲ ಬರೀತಾರೆ ಗೈಸ್. ಬನ್ನಿ ಯಾರ್ಯಾರು ಏನೇನು ಬರೀತಾರೆ ಅಂತ ನೋಡೋಣ. ಸೊ ಗೈಸ್, ಫಸ್ಟು ಬರೀತಾ ಇರೋದು ಯಾರು ಅಂತಂದರೆ, ಪಾಪುಗೆ ಕಾರಣಕರ್ತರಾಗಿರುವ ಅವರ ತಂದೆಯವರು ನಿಖಿಲ್ ರವೀಂದ್ರ ಅವರು. ಸೊ ಅವ್ರ ಕೈಲೇ ಫಸ್ಟ್ ಬರ್ಸೋಣ. ತಗೊಳ್ಳಿ, ಗೊತ್ತಾಯ್ತಲ್ವಾ ಏನು ಅಂತ. ಏನೋ ಬರೀತಾರೆ ಗೈಸ್, ಹಂಗಾರೆ ಸೀಕ್ರೆಟಾಗಿ ನೋಡೋಣ ಏನು ಬರೀತಾರೆ ಅಂತ. ಮಧು ಏನು ಬರ್ದಿರ್ಬೋದು ನಿಮ್ಮ ಯಜಮಾನ್ರು? ಗೊತ್ತಿಲ್ವಾ? ನೋ ಐಡಿಯಾ. ಹೇಳ್ತೀವಿ ಬರ್ತೀವಿ ನೆಕ್ಸ್ಟು. ವಾಟ್ ಎವರ್ ಇಟ್ ಮೇ ಬಿ, ನೀವೇನು ಅನಿಸುತ್ತೆ ಅದ್ರ ಬಗ್ಗೆ. ಅದು ಇದು ಮೆಮೊರಿಯಾಗಿ ಫ್ರೇಮ್ ಹಾಕ್ಸ್ಕೊಂಡು ಇಟ್ಕೊತೀನಿ ಗೈಸ್ ನಮ್ಮ ಮನೇಲಿ. ಒಂದು ಪ್ಯಾರಾಗ್ರಾಫ್ ಬರೀತಾವ್ರೆ ಮಧು. ಇಷ್ಟೊಂದು ಬರೀತಾರಲ್ಲ, ನನ್ನ ಗೆಸ್ಸಿಂಗ್ ಯಾರು ಬರೆಯೋಕ್ಕೆ ಜಾಗನೇ ಇರಬಾರ್ದು ಅಂತಾನೆ. ನನಗೆ ಯಾಕೋ ಚಿತ್ರ ಎಲ್ಲ ಬಿಡಿಸ್ತವ್ರೆ ಅನ್ಕೋತೀನಿ. ಓದ್ತಾರೀಗ ನೋಡು. ನಾನೇ ಓದ್ತೀನಿ. ಓ ಮಧು ಏನಿರ್ಬೋದು ಗೆಸ್ ಮಾಡೋ. ಆನೆ ನೋ, ಐ ಆಮ್ ಯುವರ್ ಹೀರೋ. ಅಲ್ಲ ಅವ್ರ ಮಗುಗೆ ಅವರೇ ಹೀರೋ ಅಂತ. ಐ ಆಮ್ ಯುವರ್ ಹೀರೋ ಅಂತ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಯಾರು ಬರೀತೀರಾ? ಕೈ ಎತ್ತಿ ಗೈಸ್. ಎಲ್ಲ ಮೆಹಂದಿ ಹಾಕೊಂಡು ಕೂತಿದ್ದಾರೆ. ಅತ್ತೆ ಆಮೇಲೆ ಬರ್ಸ್ತೀನಿ ಲಾಸ್ಟು, ಸರ್ಪ್ರೈಸ್ ಆಗಿರಲಿ. ಅರ್ಪಿತಕ್ಕ, ನಮ್ಮ ಅರ್ಪಿತಕ್ಕ ಬಂದಿದ್ದಾರೆ ಗೈಸ್. ಅಕ್ಕ ವೆಲ್ಕಮ್ ಟು ಮೈ ಬ್ಲಾಗ್. ತಗೊಳ್ಳಿ, ನಿಮ್ಗೆ ಏನು ಅನಿಸುತ್ತೆ? ಒಂದು ವರ್ಡ್ ಇಲ್ಲ ಒಂದು ಸೆಂಟೆನ್ಸು. ಗೈಸ್ ನಿಜವಾಗ್ಲೂ ನಾನು ಕಾಲೇಜ್ ಟೈಮ್ ಇಂಜಿನಿಯರಿಂಗ್ ಟೈಮಲ್ಲಿ ನಾನು ಅನ್ಕೋತಾ ಇದ್ದೆ, ನಮ್ಮ ಅಕ್ಕನ ಥರ ಹ್ಯಾಂಡ್ ರೈಟಿಂಗ್ ಇಲ್ವಲ್ಲಪ್ಪ ನನಗೆ ಅಂತ. ಸಖತ್ತಾಗೈತೆ ಅವ್ರದ್ದು ಹ್ಯಾಂಡ್ ರೈಟಿಂಗ್. ತೋರಿಸ್ತೀನಿ ತಡೀರಿ. ದೊಡ್ಡಿ ಅಕ್ಕ, ನೀವೇ ಓದ್ಬಿಡಿ. ಒಂದು ನಿಮಿಷ ತಡೀರಿ. ಅಲ್ಲಿ ಓಕೆ. ಈಗಲ್ಲಿ ವೇಟಿಂಗ್ ಟು ಮೀಟ್ ಯು, ಲವ್ ಫ್ರಮ್ ದೊಡ್ಡಿ ಬಂಗಾರ. ಹೌದಾ? ಥ್ಯಾಂಕ್ ಯು ಅಕ್ಕ. ಆ್ಯಂಡ್ ಅವ್ರ ಹ್ಯಾಂಡ್ ರೈಟಿಂಗ್ ನೋಡಿ ಗೈಸ್, ಇದು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು. ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಹೌದಾ? ನಿಶುನ್ ಬರ್ಸ್ತೀನಿ ಗೈಸ್, ಅವಳ ಹ್ಯಾಂಡ್ ರೈಟಿಂಗ್ ಚೆನ್ನಾಗೈತಾ? ಇಲ್ಲ ಚೆನ್ನಾಗಿ ಬರೆಯೋ ಪೆನ್ನೇ ತಗೊಂಬಂದಿದ್ದೀನಿ ಗೈಸ್. ಹಾಂ, ಅಜ್ಜಿಗೆಲ್ಲ ಹೆಬ್ಬಟ್ಟು ಇಲ್ಲ, ಮೊಮ್ಮಕ್ಳವರಲ್ಲ. ಹಿಂದಿ ಹಾಂ. ಸೀರೆ ಉಟ್ಕೊಂಬಂದಿರೋ ಹುಡುಗಿ ಕೊಡ್ತಾ ಇದ್ದೀವಿ. ಏನು ಬರೀತಾರೆ ಅಂತ ನೋಡೋಣ. ನಿಮ್ಮ ಹೆಸರು? ಹರ್ಷಿತಾ. ನಿಶುನ್ ಸೀನಿಯರ್ ಅಲ್ವಾ? ಓಕೆ.
ಇಲ್ಲೆಲ್ಲ ಬರಿಬೋದಲ್ವಾ ಬ್ರೋ? ಎಲ್ಲಿ ಬೇಕಾದ್ರೂ ಬರಿಬೋದು. ಬ್ರೋ ಅಂದ್ಬಿಟ್ರಾ? ಸುಮ್ಮನೆ ಗೈಸ್. ಹಾ ನೋಡ್ಲಿ ಜನ. ಗೈಸ್ ಇವ್ರ ಫುಲ್ ಎಲ್ಲ ಪೇಜ್ ಇವರೇ ಅಕ್ವೈರ್ ಮಾಡ್ಕೊತಾವ್ರೆ. ಹಾ ನಿಮ್ಮ ಸೈನ್ ಹಾಕ್ಬಿಡಿ. ಬ್ಯಾಂಕಲ್ಲಿ ಯಾವ್ದು ಹಾಕ್ತೀರ ಅದು ಯಾಕೆ? ಏನು ನೀವೇ ಓದ್ತೀರ ನಾನೇ ಓದ್ಲಾ? ಓದಿ. ವೆಲ್ಕಮ್ ಯು ಕ್ಯೂಟ್ ಲಿಟಲ್ ಹನಿ ಬಿ ಬಾರ್ನ್ ಹೆಲ್ದಿ. ಪಕ್ಕದಲ್ಲಿ ಅವ್ರ ಫೋಟೋ ಹಾಕೊಂಡವ್ರೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಆಂಟಿ ನೀವು. ನಾವು ಲಾಸ್ಟಲ್ಲಿ ಬರಿತೀವಿ. ಸೊ ನೆಕ್ಸ್ಟ್ ನೋಡ್ಕೊತಾ ಇದ್ದೀರಾ ಗೂಗಲಲ್ಲಿ? ಅಭಿ ಬನ್ರಿ. ಅಭಿಷೇಕ್. ನೆಕ್ಸ್ಟ್ ನಿಧಿ. ನೀವು ಕಣ್ಗೆ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ, ಮೂಲೆಯಲ್ಲಿ ಕೂತ್ಕೊಬಿಟ್ಟು. ಇಲ್ಲಿ ಪರವಾಗಿಲ್ಲ ಬರೀರಿ ಆರಾಮಾಗಿ ತಗೊಳ್ಳಿ. ಉಡುಪಿಯಿಂದ ಬಂದಿದ್ದೀರಾ, ಎಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ಸಾರಿ, ಬೆಂಗಳೂರಿಂದ. ಎಲ್ಲಿ ಬೇಕಾದ್ರೂ ಬರಿಬೋದು. ವೈಟ್ ಶೀಟ್ ಇಸ್ ಯುವರ್ಸ್. ಗೈಸ್ ಇವರೆಲ್ಲ ಫೋನ್ ತಗೊಂಡೆಲ್ಲ ನೋಡ್ಕೊತಾವ್ರೆ. ಏನ್ ಬರೆಯೋದು ಅಂತ ಏನ್ ಅನ್ಸುತ್ತೆ ಅದನ್ನ ಬರೀರಿ. ಬರೀತಾ ಇದಾರೆ. ನಿಮ್ಗೆ ಪಾಪು ಏನಾಗ್ಬೇಕಿಲ್ಲ ಮಧುನಾ? ಏನಾಗ್ಬೇಕು? ನಿಶಂಗ್ ಗೊತ್ತಿಲ್ಲ ಇದು. ಅತ್ತೆ. ಸಂಬಂಧಗಳು ಹೇಳಕ್ಕೆ ಹೆಡ್ ಆಫ್ ದಿ ಫ್ಯಾಮಿಲಿ ಇಲ್ಲಿದ್ದಾರೆ. ಯಾರು ಏನಾಗ್ತಾರೆ, ಯಾರು ಏನಾಗಬೇಕು ಇಲ್ಲ. ಎಸ್ ನೀವೇ ಓದ್ಬಿಡಿ. ವೇಟಿಂಗ್ ಬೇಬಿ ಜಾನ್, ಲವ್ ಫ್ರಮ್ ಅತ್ತೆ. ಓ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಫ್ರಮ್ ಉಡುಪಿ ಅಂತ ಹಾಕ್ಬಿಡಿ. ಥ್ಯಾಂಕ್ ಯು. ಮಧುಗೌಡ ಅವರು ಫುಲ್ ಸ್ಲೀಪಲ್ಲಿ ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ. ರೂಮಲ್ಲಿ ಮಲಿಕೊಂಡ್ಬಿಟ್ಟಿದ್ದಾರೆ. ಮೇಡಮ್ ಈ ಥರನೂ ಮೆಹಂದಿ ಹಾಕ್ಸ್ಕೊತಾರ? ಹಾಯ್ ಮಾಡಿ. ಯಾಕಮ್ಮ? ಗೈಸ್ ಕೂತು ಬೆಳಗ್ಗೆಯಿಂದ ಒಂದು ಸ್ವಲ್ಪ ಒಳಗೆ ಬೆನ್ನು ತುಂಬ ನೋಯ್ತೈತೆ. ಅದಕ್ಕೆ ಸ್ಲೀಪಿಂಗ್ ಪೊಸಿಷನಲ್ಲಿ ಹಾಕ್ಸ್ಕೊತಾ ಇದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೆ ಮೇಡಮ್? 1 ಅವರಾ? ಪಾಪ ಈಗಲೇ ಎಕ್ಸಾಸ್ಟ್ ಆಗ್ಬಿಟ್ಟವಳೆ. ಅಲ್ಲಿ ಆನೆ ಪಕ್ಕ ಮರಿ ಬಿಡಿಸಿ ಎಲ್ಲ ಭಾರಿ ಲೇಟ್ ಆಗ್ತಾ ಇದೆ ಗೈಸ್. ಹೆಂಗನ್ಸ್ತಿದೆ? ಹೌದು, ಇದೇ ಥರ ಸ್ಟಿಫಾಗಿ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಒಂದು 10 ನಿಮಿಷ ನಾವು ಮಲಗಿದಿಲ್ಲ ತೋರ್ಸೋಣ ಒಳಗಲಿ ಅಂತ. ನಿಜವಾಗ್ಲೂ ಅವರೇ ಬಂದು ಅಲ್ಲೆಲ್ಲ ಫುಲ್ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಡ್ತಾಯಿದ್ರು. ಪಾಪ ಮದುಗ್ ಸುಸ್ತಾಗ್ಬಿಟ್ಟೈತೆ, ಮಲಿಕೊಂಡ್ಬಿಟ್ಟವಳೆ ಅಂತ. ನೀವು ಹಾಕ್ಸ್ಕೊಳಲ್ವಾ ಇನ್ನ? ವಿನೋದ್ ನೀನು ಹಾಕ್ಸ್ಕೊಳಲ್ಲ? ಏಕೆ? ಏನಂತ ಹಾಕ್ಸ್ಕೊತೀರಾ? ಎ ಫಾರ್ ಆಪಲ್. ಇದರಲ್ಲಿ ಇಲ್ಲಿ ಏನಿದೆ? ಕಾಮಧೇನು. ಹಸು ಪಾಪು. ಎಷ್ಟು ಡೀಟೇಲಿಂಗ್ ಆಗಿ ಬಿಡಿಸಿದ್ದಾರೆ. ಹಾಲು ಕುಡಿತಾ ಇರತ್ತಾರಲ್ವಾ ಗೈಸ್. ನೆಕ್ಸ್ಟು ಸ್ವಯಂ ಪ್ರೇರಿತವಾಗಿ ನಾನೇ ಬರಿತೀನಿ ಅಂತ ಬಂದಿರುವ ರಚಿತಾ ಉಮೇಶ್ ಅವ್ರ ಕೈ ಕೊಡ್ತಾ ಇದ್ದೀನಿ. ತೊಳಿ ಬರೀರಿ. ಉಲ್ಟಾ ಅದು ಸೀದಾ. ಇಷ್ಟ ಗಂಟ ಫೋನಲ್ಲಿ ನೋಡಿದ್ರೆ ಗೈಸ್ ಏನು ಬರೆಯೋದು ಅಂತ. ಹಾಂ ಓಕೆ. ಈಗ ಎಲ್ಲರೂ ಕಾನ್ಷಿಯಸ್ ಆಗಿರ್ತಾರೆ ಒಂದು ಸ್ವಲ್ಪ. ಅಯ್ಯೋ ನನ್ನ ಹ್ಯಾಂಡ್ ರೈಟಿಂಗ್ ಎಲ್ಲ ಬ್ಲಾಗಲ್ಲಿ ಬರುತ್ತಲ್ಲಪ್ಪ, ನೀಟಾಗಿ ಬರೀಬೇಕು ಅಂತ. ಅಯ್ಯೋ ಅಕ್ಕ, ನನ್ನ ಹ್ಯಾಂಡ್ ರೈಟಿಂಗ್ ನಮ್ಮ ಅಕ್ಕಂಗೆ ಗೊತ್ತು. ನೋಡಿ ಬೇಜಾರಾಗ್ಬಿಟ್ಟವ್ರೆ. ನನಗೆ ಅರ್ಥ ಆಯ್ತಲ್ವಲ್ಲ ಇದು. ಹೆಂಗ್ ಪಾಸ್ ಆದ್ರಾ? ಎಲ್ಲ ಪಾಸಾ? ತುಂಬಾ ಚೆನ್ನಾಗಿ ಪಾಸ್ ಆಗಿದ್ದೀನಿ. ಓದ್ಬಿಡಿ ನೀವೇ. ವೇಟಿಂಗ್ ಫಾರ್ ಯು ಕಂದ ಫ್ರಮ್ ರಚಿತಾ. ವೇಟಿಂಗ್ ಫಾರ್ ಯು ಕಂದ ಫ್ರಮ್ ರಚಿತಾ. ಉಮೇಶ್ ಅಂತ ಹಾಕಲ್ವಾ ನೀವು? ಹಂಗೆ ತಾನೆ ಫೇಮಸ್ಸು. ನಿಮ್ಮ ಸೈನ್ ಹಾಕ್ರಿ ಮೇಡಮ್. ಗೀಚಿದ್ರು ಗೈಸ್. ಹಾಯ್ ಅಂಕಲ್, ಹೇಗಿದ್ದೀರಾ? ಹಾಯ್ ಮಾಡಿ ನಮ್ಮ ಬ್ಲಾಗ್ಗೆ. ಹಾಯ್, ಚೆನ್ನಾಗಿದ್ದೀರಾ? ಸುದರ್ಶನ್ ಅಂಕಲ್ ಗೋವಾದಿಂದ ಬಂದಿದ್ದಾರೆ. ಪಾಪುದಿದು ಮಧು ಹೊಟ್ಟೆಲಿರೋ ಫೋಟೋ. ಸುತ್ತಲೂ ಬ್ಲೆಸ್ಸಿಂಗ್ಸ್, ಹಿರಿಯರ್ದು ಕಿರಿಯರ್ದು ಯಾರ್ಯಾರು ಇದ್ದಾರೆ ಇಲ್ಲಿ. ಗೆಟ್ ಟುಗೆದರ್ ಆಗಿದೆ ಅಲ್ವಾ? ನಿಮ್ಮ ಥಾಟ್ ಏನಾದ್ರು ಒಂದು ವರ್ಡ್ ಬೇಬಿ ಬಗ್ಗೆ. ಬಾಯ್ ಬೇಕು. ಹಾಂ, ಬಾಯ್ ಅಂಕಲ್ ಹೇಳ್ತಾ ಇದ್ದಾರೆ ಗೈಸ್, ನಾನು ಬರಿತಾ ಇದ್ದೀನಿ ಆರೋಗ್ಯವಾಗಿ. ಹಾಂ, ನಿಮ್ಮ ಸೈನ್ ಹಾಕ್ಬಿಡಿ. ಓಕೆ ಓಕೆ. ಎಲ್ಲ ಐ ನೀಡ್ ಬಾಯ್. ನನಗೆ
ಗಂಡು ಮಗು ಬೇಕು, ಆರೋಗ್ಯವಾಗಿ ಬರಲಿ ಅಂತ ಅಂಕಲ್ ಆಶಿಸ್ತಾ ಇದ್ದಾರೆ. ಯಾ ದಿಸ್ ಒನ್ ಇಲ್ಲಿ ನನ್ನ ಮೊಮ್ಮಗಳೇ ತಾನೇ ಮೇನು, ನಮ್ದು ಡೂಪ್ಲಿಕೇಟ್. ಅವರಿಬ್ರೆ ತಂದೆ ತಾಯಿನೇ ಮೇನು, ನಾವೆಲ್ಲ ಡೂಪ್ಲಿಕೇಟ್ ಅಂತ ಇರಾ? ನಿಜ ಸುಳ್ಳು ಹೇಳು? ಹಾ ಹೌದು ನಿಜ. ನೀವು ಹಿರಿಕರು ಇರ್ಬೇಕು, ನಾವೆಲ್ಲ ಡೂಪ್ಲಿಕೇಟು. ಇರ್ಲಿ, ನೀನ್ ಸ್ವಾದ್ರ ಮಾವ, ನೀನೇಕಪ್ಪ ಡೂಪ್ಲಿಕೇಟ್? ನಾನೇ ಮೇನು ಅಂತೀರಾ? ಕಿವಿ ಚುಚ್ಚಕ್ಕೆ ಅದೇನೋ ಅಂತಾರಲ್ಲ ಅದಕ್ಕೆ. ನೀನೇ ಮೇನು ಹಂಗನ್ನಿಸ್ಕೊಳಕ್ ಅವ್ನು. ನಾವೇ ಮೇಯ್ನು, ಅವರೇ ಮೇಯ್ನು, ನಾವೆಲ್ಲ ಏನು ಅನ್ಕೊಂಡು ಅಜಿತ್ ಮಾವನ್ ಮರ ಅಕ್ಕಿ ಪಿಕ್ಕಿಗಳು ನಾವೆಲ್ಲ. ಆಂಟಿ ಬರೀಬೋದಾ? ಮೆಹಂದಿ ಹಾಕ್ಸ್ಕೊಂಡಿದ್ದೀರಾ? ಓಕೆ ಹೇಳಿ ಆಂಟಿ. ನೀವು ಹೇಳಿದ್ರೆ ನಾವು ಹಂಗೆ ಬರಿತೀವಿ. ಪಾಪು ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದೊಂದು. ಇದು ಒಳ್ಳೆ ಕಷ್ಟ ಸಿಕ್ಸ್ಬಿಟ್ಟೆ ನನಗೆ. ಗಂಡು ಹೆಣ್ಣಂತ ಏನಿಲ್ಲ ನನಗೆ. ಗಂಡು ಹೆಣ್ಣು ಅಂತಲ್ಲ, ಈಗ ಕೆಲವ್ರು ಹೆಂಗ್ ಬರ್ದಿದ್ದಾರೆ ಗೊತ್ತಾ? ಈಗರ್ಲಿ ವೇಟಿಂಗ್ ಟು ಮೀಟ್ ಯು, ನಾನು ನಿನ್ನನ್ನು ನೋಡಕ್ಕೆ ಕಾಯ್ತಾ ಇದ್ದೀನಿ, ಆ ಥರ. ವೆಲ್ಕಮ್ ಯು ಕ್ಯೂಟ್. ನಾನು ಯಾವಾಗ ಪಾಪು ಬರುತ್ತಂತ ಕಾಯ್ತಾ ಇದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ಮೈ. ಶೀಘ್ರದಲ್ಲಿ ಬರ್ಲಿ ಪಾಪು. ಗಂಡಾಗ್ಲಿ ಹೆಣ್ಣಾಗ್ಲಿ ನನಗೆ ಎರಡೂ ಇಷ್ಟ. ನನ್ನ ಮೊಮ್ಮಗು ಆದ್ರೂ ಸರಿ, ಮಗಳಾದ್ರೂ ಸರಿ. ಓಕೆ ಡನ್ ಡನ್ ಅನ್ನೋ ಥರ ಬರೀಬೇಕಲ್ವಾ? ಐ ಆಮ್ ವೇಟಿಂಗ್ ಫಾರ್ ಯು ಬೇಬಿ, ವೆದರ್ ಯು ಆರ್ ಎ ಬಾಯ್ ಆರ್ ಎ ಗರ್ಲ್, ಬಾರ್ನ್ ಹೆಲ್ದಿ. ಎಕ್ಸೈಟ್ ಆಗಿದ್ದೀನಿ, ಯಾವಾಗ ಬರುತ್ತೆ ಕಾಯ್ತಾ ಇದ್ದೀನಿ ಅಷ್ಟೇ. ಈ ಶೀಘ್ರದಲ್ಲಿ ಆಂಟಿ ಎಕ್ಸೈಟ್ಮೆಂಟ್ ನೋಡಿ ಗೈಸ್. ಪಾಪು ಬರ್ಲಿ. ಓಕೆ ಹೇಳಿ. ಇನ್ನು ಮಹಾಲಕ್ಷ್ಮಿ ಹುಡುಗಿ ಆಗ್ಬೇಕಂತ. ಅಬ್ಬಾ ನೀವು ಒಬ್ಬರೇ ವಯಸ್ಸಾದವ್ರ ಈ ಥರ ಹೇಳಿದ್ದು. ಅಂದ್ರೆ ನನಗೂ 2 ಹೆಣ್ಣು ಮಕ್ಕಳು, ಆದ್ರಿಂದ ನನ್ನ ಸೊಸೆಗೂ ಸತ ನಮ್ಮ ಅಳಿಯನಿಗೂ ಸತ ಅದೇ ಹೊಂದಾಣಿಕೆ ಇರಲಿ ಅಂತೇಳಿ ನನ್ನ ಮನಸ್ಸು ಪೂರ್ವಕವಾಗಿ ನಾನು ಹೇಳಿರುತ್ತೇನೆ. ಓಕೆ ಓಕೆ. ಯಾರ 3 ಜನದ ಬರ್ಸವನೆ. ಇದು ಆಂಟಿದು. ಐ ಆಮ್ ಈಗರ್ಲಿ ವೇಟಿಂಗ್ ಟು ಸಿ ಯು. ಐ ನೀಡ್ ಗರ್ಲ್ ಬೇಬಿ. ಯಾರು? ಜಯರಾಮ್ ಅಂಕಲ್. ಓಕೆ. ಐ ನೀಡ್ ಬಾಯ್ ಎಲ್ಡಿ. ಯಾರು? ಇವರು ಸುದರ್ಶನ್ ಅಂಕಲ್. ನಮ್ಮ ಮತ್ತೇನಂತ ಬರ್ಸೋರು? ಐ ಆಮ್ ವೇಟಿಂಗ್ ಫಾರ್ ಯು ಬೇಬಿ, ವೆದರ್ ಯು ಆರ್ ಎ ಬಾಯ್ ಆರ್ ಎ ಗರ್ಲ್, ಬಾರ್ನ್ ಹೆಲ್ದಿ ಬೇಬಿ ಅಂಡ್ ಮಧು. ಪೂರ್ಣಿಮಾ. ಎನ್ ಪೂರ್ಣಿಮಾ. ಇಷ್ಟೇ. ಇದು ಮಾಮೂಲಿ. ಇದು ನಿಧಿ. ಎಲ್ಲ ಒಂದೇ ತರ ಬರೀತಾರೆ. ಇವ್ರಿಗೇನ್ ಇಂಗ್ಲಿಷ್ ಬರಲ್ವಾ? ಕನ್ನಡದಲ್ಲೂ ಬರೀಬೋದು. ನಿಶಾ ಒಂದು ಪ್ಯಾರಾಗ್ರಾಫ್ ಬರೀತಾಳೆ, ಎಷ್ಟು ಬಿಟ್ಟಿರ್ತಾರೆ. ಇದ್ಯಾರಿದು? ಯಾವುದು? ಅರ್ಷಿತಕ್ಕಂದು ಚೆನ್ನಾಗಿ ಬರ್ದವ್ರೆ. ವೆಲ್ಕಮ್ ಯು ಕ್ಯೂಟ್ ಲಿಟಲ್ ಹನಿ ಬೇಬಿ, ಬಾರ್ನ್ ಹೆಲ್ದಿ. ಈಗ ದೀಪ್ತಿ ಅವರು ಬಂದಿದ್ದಾರೆ. ಹಾಯ್ ದೀಪ್ತಿ ಅವರೇ, ನಮ್ಮ ಬ್ಲಾಗ್ ಹಾಯ್ ಮಾಡಿ ಫಸ್ಟು. ಸೊ ಈಗ ಏನು ಬರಿತಾ ಇದ್ದೀರಾ ನೀವು? ಬರೆದ್ಬಿಟ್ಟು ತೋರಿಸ್ತಾರಂತೆ ನೋಡಿ ಗೈಸ್. ಹುಡ್ಕಕ್ಕೆ ಸಾಧ್ಯನೇ ಇಲ್ಲ. ಗೂಗಲಲ್ಲಿ ಹುಡುಕ್ತಾ ಗೈಸ್ ಈ ಥರ ವರ್ಡಿಂಗ್ ಇದೆಯಾ ಅಂತ, ಆದರೆ ಎಲ್ಲೂ ಸಿಗಲಿಲ್ಲ. ಅದು ನೋಡೋಣ ಯಾವ್ದಾರ ಬರೀತಾರೆ ಅಂತ. ಏನು ಬರಿಬೋದು? ಓ, ಫಾರ್ ದಿ ಫಸ್ಟ್ ಟೈಮ್ ಇವರು ಕನ್ನಡದಲ್ಲಿ ಬರಿತಾ ಇದ್ದಾರೆ ಗೈಸ್. ಎಲ್ಲರೂ ಇಂಗ್ಲೀಷಲ್ಲಿ ಬರೆದ್ರು, ಇವರು ಕನ್ನಡದಲ್ಲಿ ಬರಿತಾ ಇದ್ದಾರೆ. ನಿಮ್ಮ ಸೈನ್ ಹಾಕ್ಬಿಡಿ. ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ. ವಾವ್, ಯಾವ್ದು ಸಾಂಗ್ ಬರ್ದಿರಂಗೈತೆ. ಸಾಂಗ್ ತಾನೇ ಇದು. ಬಂತು ತಲೆಗೆ. ಅದು ಸೋ ಕ್ಯೂಟ್, ಚೆನ್ನಾಗಿದೆ ಲೈನ್. ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ. ಹುಡುಗಿಗೆ ಆಗುತ್ತೆ ತಾನೇ ಇದು? ಕನ್ಮೆ. ತಾರೆ ಅಂದ್ರೆ ಸ್ಟಾರ್. ಹುಡುಗ ಆಗಲಿ ಹುಡುಗಿ ಆಗಲಿ ಆ ಥರ. ಓಕೆ ಫೈನ್. ನೆಕ್ಸ್ಟ್ ಬನ್ನಿ ಮೇಡಮ್. ಗೈಸ್, ಇವರು ಮಧುಗೌಡವರ ಬರ್ತಡೇ ದಿನ ಕಾಣೆ ಆದವ್ರು ಇವಾಗ ಸಿಕ್ಕಿದ್ದಾರೆ ನಮ್ಮ ಕೈಗೆ. ಇವ್ರೇನು ಬರೀತಾರೆ ನೋಡೋಣ. ಸಾಂಗ್ ಇವ್ರು ಇಂಗ್ಲೀಷಲ್ಲಿ ಬರೀತಾವ್ರೆ ಸಾಂಗು. ಬೇಬಿ ಐ ಲವ್ ಯು ಸೋನಿ. ಅದೇನಾ? ಇಲ್ಲ. ಓ, ಇವರೇ ಫಸ್ಟ್ ಟೈಮು ಈ ಬೋರ್ಡ್ ಮೇಲೆ ಈ ವರ್ಡ್ ಬರ್ದಿರೋದು. ಹೌದು. ಏನಿರ್ಬೋದು ಗೈಸ್? ಇದೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಗೈಸ್. ಬಿಕಾಸ್ ಇದು ಪಾಪು ಎಲ್ಲ ಹುಟ್ಟಾದ್ಮೇಲೆ ಫ್ರೇಮ್ ಹಾಕ್ಸ್ಕೊಂಡು ನಾನು ನಮ್ಮನೇಲಿ ಇಟ್ಕೊಬೇಕು ಅಂತ ನಾನು ಬರ್ಸ್ಕೊತಾ ಇರೋದು ಅಷ್ಟೇ. ಇವರೆಲ್ಲ ಮತ್ತೆ ಸಿಗಲ್ಲ ಗೈಸ್. ಇವರೆಲ್ಲ ಸೆಲೆಬ್ರಿಟಿ ಆಗ್ಬಿಟ್ಟಿರ್ತಾರೆ. ಅವಾಗ ಮದುವೆಯಾಗಿ ಗಂಡನ ಮನೆಗೆಲ್ಲ ಹೋಗಿರ್ತಾರೆ. ಅಲ್ಲ, ಗಂಡನ ಮನೆಗೆ ಹೋಗಿರ್ತಾರೆ, ಕೈಗೆ ಸಿಗಲ್ಲ. ಸಿಕ್ತಾಗ ಹಿಂಗೆ ಬರ್ಸ್ಕೊಬಿಡ್ಬೇಕು. ಸೊ ಓದ್ಬಿಡ್ತೀರಾ ನೀವೇ? ಓದ್ಬಿಡಿ. ಫಾರ್ ದಿ ಫಸ್ಟ್ ಟೈಮ್ ಬೋರ್ಡ್ ಮೇಲೆ ವರ್ಡ್ ಬರ್ದಿರೋದು ಇವರು. ಬೇಬಿನಿದು, ಯು ಆರ್ ಆಲ್ರೆಡಿ ಲವ್ಡ್ ಬೈ ಎವ್ರಿವನ್ ಆ್ಯಂಡ್ ವೇಟಿಂಗ್ ಟು ಹೋಲ್ಡ್ ಯು. ಸೊ ಜೊತೆ. ವಾವ್, ನೈಸ್. ಎಲ್ಲಿ ನೋಡ್ಕೊಂಡ್ರಿ? ಸೊ ನೆಕ್ಸ್ಟ್ ಬಬ್ಲಿ ಸ್ವಾತಿ ಅವ್ರು ಬಂದಿದ್ದಾರೆ. ಅಣ್ಣ ನಾನು ಬರಿತೀನಿ ಅಣ್ಣ ಅಂತ.
ಹೆಂಗ್ ಬರುತ್ತೆ ಗೊತ್ತಿಲ್ಲ, ಕೈ ಹೆಂಗ್ ಬೇಕಾದ್ರೆ ಬರಿಬೋದು. ಸೊ ಇದು ಮೆಹಂದಿ ಇದು ಇದು ಕಲರ್ ಆಗ್ಬಿಡುತ್ತೆ. ತಡಿಯಪ್ಪ, ನಿಮಗೆ ಅಂತಾನೆ ಒಂದು ಐಟಮ್ ತಂದಿದ್ದೀನಿ. ರೈಟಾ ಲೆಫ್ಟಾ? ರೈಟೇ. ನೈಸ್ ಐಡಿಯಾ ಅಣ್ಣ. ನೈಸ್ ಐಡಿಯಾ ಅಲ್ವಾ? ನಮ್ಮ ಯೂಟ್ಯೂಬ್ ಚಾನಲ್ ಈ ಥರ ಎಲ್ಲ ಸಿಗುತ್ತೆ ಗೈಸ್. ಬಿಕಾಸ್ ಅವರು ಅಷ್ಟೇ ಅಣ್ಣ ಈ ತರ ಎಲ್ಲ ಸಿಗೋದು ಅಣ್ಣ. ಕೈ ಸಿಗಾಕೊಂಡ್ಬಿಟ್ಟೈತೆ. ಯಾಕೆ ಅಂತಂದರೆ ಅವ್ರ ಮೆಹಂದಿನೂ ಡ್ಯಾಮೇಜ್ ಆಗಬಾರ್ದು, ನಮ್ಮದು ಶೀಟು ಡ್ಯಾಮೇಜ್ ಆಗಬಾರ್ದು. ನನ್ನ ಗೈಸ್ ಇವರು ಕನ್ನಡದಲ್ಲಿ ಬರೀತಾ ಇದ್ದಾರೆ. ಇವರು ಪೋಸ್ಟ್ ಲೆಟ್ರ್ ಬರೀತಾವ್ರೆ ಗೈಸ್. ಪೋಸ್ಟ್ ಲೆಟ್ರ್ ಕೆಳಗಡೆ ಇಂತಿ ನಿಮ್ಮ ಅಂತೆಲ್ಲ ಬರುತ್ತಲ್ಲ, ಆ ಥರ ಪೋಸ್ಟ್ ಲೆಟ್ರಲ್ಲಿ ಬರೀತಾ ಇದ್ದಾರೆ. ಪರವಾಗಿಲ್ಲ, ಏನು ನೀವೇ ಓದ್ಬಿಡಿ. ನಿನ್ನ ಪುಟ್ಟ ಹೆಜ್ಜೆಗಳಿಗಾಗಿ ಕಾಯುತ್ತಿರುವೆ ಕಂದ ಕಂದ ಇಂತಿ ನಿನ್ನ ಬಬ್ಲಿ ಅತ್ತೆ. ಬಬ್ಲಿ ಅತ್ತೆ. ಕೊಡಕಾಯ್ತದ. ಥ್ಯಾಂಕ್ ಯು. ಟೀ ಕುಡಿತೀರಾ ಡೇಟಲ್ಲಿ? ಡೇಟ್ ನಿಲ್ಸ್ಬಿಟ್ರಾ? ಇವ್ರು ಎಲ್ಲಿ ನೋಡಿದ್ರು ಮಾತು ನಿಲ್ಲಿಸ್ತಾ ಇಲ್ಲ ಗೈಸ್. ಇವ್ರಿಬ್ರು ಗುಸು 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 ಅಂತ ಮಾತಾಡ್ತಾರೆ. ಕುಡಿಲೇಬೇಕು ಇಲ್ಲಿ ಬಂದ್ಮೇಲೆ. ಬೇಕೇ ಬೇಕು. ಅಜ್ಜಿ ಕೊಡಿ. ಗೈಸ್ ನೋಡಿ, AC ಅಲ್ಲ, ಈ ಚಳಿ ಮಳೆ ಊದಿ ಚಳಿ ಬರ್ತಾ ಇರೋದು. ಕಷ್ಟ ಇದೆ ನಿಶಾ ಅಷ್ಟು ಕವರ್ ಮಾಡೋದು. ಕೈ ಚಿಕ್ಕ ಅಲ್ಲ, ಇಷ್ಟೇ ಇರೋದು. ಅವರೇ ನಗ್ತಾವ್ರು ನಿಜವಾಗ್ಲೂ ನೋಡ್ಬೇಕಾರೆ. ನಿಮ್ಗೆ ಯಾವ್ದಾಗುತ್ತೆ ಅದೇ ಮಾಡಿ. ಇದು ಫ್ರೆಂಡ್ ಮಾತ್ರ ಇದ್ದಿದ್ದು. ನಮ್ಗೊಂದು ಸ್ವಲ್ಪ ಟೈಮ್ ಕೊಡ್ತೀರಾ? ಸರಿ ಅಣ್ಣ, ತಗೊಳ್ಳಿ. ಇದು ಗೊತ್ತಲ್ವಾ ಕಾನ್ಸೆಪ್ಟ್ ಏನು ಅಂತ? ನಿಮಗೋಸ್ಕರ ಸ್ಪೆಷಲ್ ಪೆನ್ಸ್, ಕಲರ್ಸ್ ಪೆನ್ಸ್ ತಂದಿದ್ದೀವಿ. ಗ್ರೀನ್, ಗೋ ಫಾರ್ ಗ್ರೀನ್. ಓಕೆ, ಹೈಲೈಟ್ ಕಾಣಿಸ್ಬೇಕು. ಏನು ಬರೀತೀರ ಅಂತ ನೋಡೋಣ. ಎಕ್ಸಾಮಲ್ಲಿ ಕೂತ್ಕೊಂಡು ಬರೀತಿರಲ್ಲ, ಅದು ಎಲ್ಲ ಮರ್ತಾಗಿದ್ದೀರಲ್ಲ. ಬರಿಬೇಕೇನೋ? ಕನ್ನಡದಲ್ಲಿ ಬರ್ದವ್ರೆ, ನಾ ಕನ್ನಡದಲ್ಲಿ ಬರಿಬೇಕು ಅನ್ಕೊಂಡೆ. 2-3 ಜನ ಬರ್ದವ್ರೆ. ನೀಲ್ ಬರೀತೀನಿ ನಾನು. ಸ್ವಾತಿ ತಿರ್ಗು ನಾನೇ. ಎಲ್ಲಿ ಅಟ್ರಾಕ್ಟ್ ಆಗಿ ಕಾಣೋದು? ಇಲ್ಲಿ ಇದ್ರ ಮೇಲೆ ಬರೆದು ಬಿಡಿ. ಮೇಲೆ ಬರೀರಿ. ಇದು ಈ ಜಾಗ ಹಾಂ, ಸ್ವಲ್ಪ ದೊಡ್ಡದಾಗೆ ಬರೀರಿ. ಸುಮಾರು ದಿನ ಆಗಿದೆ ಅಣ್ಣ ಬರ್ದು. ಪರವಾಗಿಲ್ಲ. ತೋರ್ಸಲ್ಲ, ಒಳಗಲ್ಲಿ ಬ್ಲರ್ ಮಾಡ್ತೀನಿ ಹ್ಯಾಂಡ್ ರೈಟಿಂಗ್ನ. ಹಾಯ್ ಪಾಪು, ನೀನು ಯಾವಾಗಲೂ ನಗುತ್ತಿರೋ, ಮದನಂತರ ಒಳ್ಳೆ ಬುದ್ಧಿ ಕಲಿ ಅಂತೆಲ್ಲ ಬರೀತಾಳೆ ನಿಶಾ. ನಂತರನೇ ಹುಟ್ಟು. ಓಯ್ ನಿಶಾ, ನಿಶನ್ ಥರನೇ ಹುಟ್ಲಿ, ಬಟ್ ಬಾಡಿ ವಾಸಿ ಚೇಂಜ್ ಆಗಲಿ. ಹಾಂ, ನೀವೇ ಓದ್ಬಿಡಿ ನಿಮ್ಮ ವರ್ಡಿಂಗ್ಸ್ನ. ಕೇಳದೆ ಸಿಕ್ಕ ವರ ನೀನು, ಇನ್ನೇನು ಕೇಳಲಿ ಆ ದೇವರನ್ನು. ನನ್ನ ಕಣ್ಣಲ್ಲೇ ನೀರು ಓದ್ತೈತೆ ಗೈಸ್. ಚೆನ್ನಾಗೈತೆ ಲೈನ್. ಕೇಳದೆ ಸಿಕ್ಕ ವರ ನೀನು, ಇನ್ನೇನು ಕೇಳಲಿ ಈ ದೇವರನ್ನು, ಆ ದೇವರನ್ನು. ಲವ್. डिप्रेशन में रहता हूँ हमेशा. अभी मैं डिप्रेशन में हूँ. ಎಮೋಷ್ನಲ್ ಆಗ್ಬಿಟ್ಟಿದ್ದೀನಿ ನಾನು. ಚೆನ್ನಾಗಿದೆ, ಥ್ಯಾಂಕ್ ಯು. ಹಾಂ, ನೋಡ್ಕೊಂಡ್ರಾ? ಬರೀರಿ. ಇಲ್ಲ ಅವ್ರು ಎಲ್ಲಿ ಬೇಕಾದ್ರೂ ಬರಿಬೋದು. ರೆಡ್ಡಲ್ಲಿ ಬರಿತಾ ಇದ್ದಾರೆ, ನಿಶಾ ಗ್ರೀನಲ್ಲಿ ಬರ್ತಿದ್ರು. ಇನ್ನು ಎಷ್ಟು ಜನ ಬಾಕಿ ಇದ್ದಾರೆ? ಒಂದು 4-5 ಜನ ಇರ್ಬೋದು ಇನ್ನು. ಹಾಂ, ಅಜ್ಜಿದೆಲ್ಲ ಹೆಬ್ಬೆಟ್ಟು. ಹೆಬ್ಬೆಟ್ಟು ಹೊತ್ತಿಸ್ಬಿಡ್ತೀವಿ. ಏನು ಬರು ನಿಂದು ಕನ್ನಡ ಮೀಡಿಯಮ್ಮೇ. ಓಕೆ, ಬಟ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ಹಂಗಾರೆ ಕನ್ನಡ ಮೀಡಿಯಮಲ್ಲಿ ಓದೋರ್ದೆಲ್ಲ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತಾ? ನಾವು ಇಂಗ್ಲೀಷ್ ಮೀಡಿಯಮ್ ಸೂಪರ್ ಆಗಿದೆ ಅಪ್ಪ. ನನ್ಕೋಬೇಡಿ ಗೈಸ್, ಕಚ್ಚಡವಾಗಿದೆ ನನ್ನ ಹ್ಯಾಂಡ್ ರೈಟಿಂಗ್. ಮೊಬೈಲ್ ನೋಡ್ಕೊಂಡು ಬರೀತಾಳೆ ಸಾಂಗು. ವಾವ್, ಬರೀತಾರೆ. ಓದೋಕ್ಕೆ 1 ನಿಮಿಷ ಬೇಕೇನೋ, ನೋಡೋಣ. ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗಿರುತ್ತೆ ಗೈಸ್, ಸ್ಕಿಪ್ ಮಾಡಿದೆ ನೋಡಿ. ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾ, ಇದು ನಿಶಂಗ ಇಲ್ಲ ಮದುಗೋ ಓದ್ಬಿಟ್ರೆ ಫಿದಾ ಆಗೋಯ್ತಾರೆ ನಿಜವಾಗ್ಲು. ಟೈಪ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲ ಗೂಗಲ್ ನೋಡ್ಕೊ ಬರೀತಾ ಇರೋದಾ? ಇಲ್ಲ, ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೆ. ಓದ್ಬಿಡೋಣ, ನೀವೇ ಓದ್ಬಿಡಿ.
ಪುಟ್ಟ ಪುಟ್ಟ ಕಾಲುಗಳು, ಪುಟ್ಟ ಪುಟ್ಟ ನಗುವು, ನಿನ್ನ ಬರುವಿಕೆ ನಮ್ಮ ಮನೆಯ ಸಂತೋಷದ ಬೆಳಕು, ಚಿಕ್ಕ ಕಂದಮ್ಮ ಅತ್ತೆಯ ಮುದ್ದು, ನಿನ್ನ ಮೇಲೆ ಪ್ರೀತಿ ಎಂದಿಗೂ ಹೆಚ್ಚು. ವಾವ್, ನೈಸ್, ಥ್ಯಾಂಕ್ ಯು. ನಿಮ್ಮದು ಅಂಕಲ್, ನೀವು ತಾತ ಈಗ ತಾತ ಆಗ್ತಾ ಇದ್ದೀರಾ. ನಿಮ್ಮ ಮಗ್ಳಿಗೆ ಹೇಳಿ, ಏನು ಪಾಪುಗೆ ಏನಾರ ಹೇಳ್ಬೇಕು ಅಂತಂದರೆ ಇಲ್ಲ ಬರಿಬೇಕು ಅಂತಂದರೆ ಮೊಮ್ಮಗಳೇ. ನಿಮ್ಗೆ ಏನು ಅನ್ಸುತ್ತದು? ಪಾದದ ಸ್ಪರ್ಶ, ಸ್ಪರ್ಶ, ನಿನ್ನ ಪಾದದ ಸ್ಪರ್ಶ, ಪಾದದ ಸ್ಪರ್ಶ ನೋಡಲು ಕಾಯ್ತಿದ್ದೇವೆ. ಇಲ್ಲೊಂದು ಸೈನ್ ಹಾಕ್ಬಿಡಿ. ಆಗ್ತಿಲ್ಲ, ಇಂಗ್ಲೀಷಲ್ಲಿ ಹಾಕ್ಬಿಡು. ಅಂಕಲ್ದು ಇಂಗ್ಲೀಷ್ ಸೈನ್ ನೋಡಿ ಗೈಸ್. ಏನು ಹೆಸರು ಅಂಕಲ್ದು? ಮಂಚು. ಮುಂಚು. ಹೌದು, ನಾವು ಅಂಕಲ್ ಅಂದು ಹೆಸರೇ ಮರ್ತೋಗೈತೆ. ಓಕೆ ಅಣ್ಣ. ಈಗ ನಮ್ಮ ಯಜಮಾನ್ರು ಅವ್ರು ಹೊಟ್ಟೆ ಹಸಿತಿತ್ತು ಅಂತ ಗ್ರಿಲ್ ತರಿಸ್ತೀನಿ ಅಂದ್ರು. ನಾನು ನನಗೆ ಕಮ್ಮಿ ಬೇಕು ಅಂದೆ. ಅದ್ ನೋಡಿದ್ರೆ ಎಲ್ರಿಗೂ ತರಿಸ್ಬಿಟ್ಟಿದ್ದಾರೆ ಅವರು. ಸೊ ಇವಾಗ ಎಲ್ರು ಒಂದ್ ಬ್ರೇಕ್ ತಗೊಂಡು ಎಂಪೈರಿಂದ ತಂದಿರುವಂತ ಗ್ರಿಲ್ ಕಮ್ಮಿ ಎಲ್ಲ ತಿಂತಾ ಇದೀವಿ. ಸ್ವಾತಿ ತಿನ್ನಲ್ಲ ಅಂದ್ಲು. ಸ್ವಾತಿಗೆ ಕಲ್ಮಿ ತಿಂತೀಯ ಸ್ವಾತಿ ಅಂತಂದ್ರೆ ಕರ್ಮಿನಾ ಬೇಡ ನಂಗೆ. ಕರಿಮೀನು. ಸೊ ಎಸ್, ನಾವು ಇಲ್ಲಿ ತಿಂತ ಇದೀವಿ, ಎಲ್ಲರಿಗೂ ಹಾಕೊಂಡಿದೀವಿ. ಗಣೇಶಣ್ಣ ಚೆನ್ನಾಗಿದ್ಯಾ? ನಮ್ಮ ಮೈಸೂರು ಚಿಕನ್. ನಿಮ್ಮ ಕಡೆ ನಿಂಗೆ ಇರುತ್ತಾ ಚಿಕನ್ನು? ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೆಂಗೆ ಡಿಫ್ರೆಂಟ್ ಅಂದ್ರೆ? ಆಡ್ಕಾಲ್ ಇರುತ್ತೆ ನಿಮ್ಮ ಕಡೆ. ಗಾಯಸ್ ಆಗ್ಲಿ ಉಡುಪಿಕೊಂಡೋದ್ರು ನಿಶಾ ಎಲ್ಲಾನು. ಪಾಪ ಇದರಲ್ಲೆಲ್ಲ ಮೋಸ ಆಯ್ತಾ ಅದು ನಮ್ಮ ಸ್ಟಾರ್ ವರುಣ್ ಅವ್ರಿಗೆ, ಗುಡ್ಡು ಅವ್ರಿಗೆ. ಪರವಾಗಿಲ್ವಾ? ಇನ್ನೊಂದು ನೋಡಿ, ಎಡಿಟಿಂಗಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬ್ಲೈಂಡ್ ಫೋಲ್ಡ್ ಎಡಿಟ್ ಯಾರು? ಇವ್ರದ್ದು ವಿನೋದ್ ಮಧು ಚಾನಲ್ದು. ಓಕೆ, ಬ್ಲೈಂಡ್ ಫೋಲ್ಡ್ದು ವಿಡಿಯೋ ಬರ್ತಿದೆ ಮಧು ಚಾನಲಲ್ಲಿ, ಕುಕಿಂಗ್ ಬ್ಲಾಗ್ ಬರ್ತಿದೆ ನಿಶಿನ್ ಚಾನಲಲ್ಲಿ. ಯಾಕೆ ವರುಣ್ ವಿಡಿಯೋದಲ್ಲಿ ಬರಲ್ವಾ? ನಿಮ್ಮ ಅಕ್ಕನ ವಿಡಿಯೋದಲ್ಲಿ ಮಾತ್ರ ಕೊಡಿಸ್ತಾ ಇರ್ತೀರಾ ಅವಾಗವಾಗ ಫೇಸ್ ದರ್ಶನನ, ನಮ್ಮ ವಿಡಿಯೋದಲ್ಲಿ ಬರಲ್ವಂತೆ ನೋಡಿ ಗೈಸ್. ಬರಿತಾ ಇದ್ದಾರೆ ಇವರು. ಐ ವಾಂಟ್ ಟು ಟೇಕ್ ಅ ಫಸ್ಟ್ ಫೋಟೋ ವಿತ್ ಯು. ಫಸ್ಟ್ ಫೋಟೋ ಆಫ್ ಯು. ಐ ವಾಂಟ್ ಟು ಟೇಕ್ ಅ ಫಸ್ಟ್ ಫೋಟೋ ಆಫ್ ಯು ಫ್ರಮ್. ನೋಡಿ ಗ್ಯಾಪ್ ಎಲ್ಲ ಐತಲ್ಲ, ನೋಡ್ಕೊಂಬರೀರಿ. ಅಭಿ ನೆಕ್ಸ್ಟ್ ನೀವು. ಓ ಗೈಸ್, ವಿನೋದ್ ಫಸ್ಟ್ ಲೆಟರ್ ಎ ಅಂತಾನೆ ಬರ್ದಿದ್ದಾರೆ. ಹೇಗೂ ವಿನೋದ್ಗೂ ಏನೋ ನಂಟು. ಎ ನ್ಯೂ ಚಾಪ್ಟರ್. ಬನ್ನಿ, ಆಯ್ತಾ ಮೆಹಂದಿ? ಟಾಕ್ಸ್ ನೋಡಿ ಗೈಸ್, ಹೆಣ್ಮಕ್ಳುಗಳು ಸೇರಿದ ಕಡೆ ಎಲ್ಲ ಬರೀ ಮಾತಿಗೇನು ಕಡಿಮೆ ಇರಲ್ಲ, ಮಾತಿನ ಚಕಮಕಿಗಳು ನಡೀತಾ ಇರುತ್ತೆ. ಸದನದಲ್ಲಿ ಎಲ್ಲರೂ ಕಲಾಪ ಮಾಡ್ತಾ ಇದ್ದಾರೆ ಗೈಸ್. ಇವರೆಲ್ಲ ವಿರೋಧ ಪಕ್ಷದವರು, ಇವರೆಲ್ಲ ಅಧಿಕಾರದಲ್ಲಿರೋರು. ಸೊ ಇಲ್ಲಿ ನೋಡಿ, ವಿರೋಧ ಪಕ್ಷದವರ ನೀವು ಸ್ಪೀಕರು, ಇವರು ಅಧಿಕಾರದಲ್ಲಿರೋರು. ಸೊ ನೀವೆಲ್ಲ ಡಿಬೇಟ್ ಮಾಡ್ತಾ ಇರೋ ಇಲ್ಲಿ. ಹಾಂ, ನಿತ್ಯಾನಂದ ಸ್ವಾಮಿ. ಆಯ್ತಾ ವಿನೋದ್? ಎಸ್ಸೆ ರೇಟಿಂಗು, ಎಸ್ಸೆ ರೇಟಿಂಗ್ ನಾನೇ ಓದ್ಬಿಡ್ತೀನಿ. ಎ ನ್ಯೂ ಚಾಪ್ಟರ್ ಈಸ್ ನೌ ಬಿಗಿನಿಂಗ್, eagerly waiting for a cute little bundle of joy. Your pretty little one is already so deeply loved. Mommy Madhu. ನೀನು ಎಲ್ಲಿ ಬಯಟ್ ಹೊಡೆದ ರೆಡಿ ಮಾಡಿರೋದೇ ಅವ್ರ ಹತ್ರ ಬರ್ತಿದ್ದು. ಕೇಳದೆ ಸಿಕ್ಕ ವರ ನೀನು, ಇನ್ನೇನು ಕೇಳಲಿ. ಯಾರಿರ್ಬೋದು ಗೆಸ್ ಮಾಡು. ಲವ್ ಅತ್ತೆ ಯಾರಿರ್ಬೋದು ಗೆಸ್ ಮಾಡು. 3 ಜನ ಅತ್ತೆ ಅವರೇ. ತೋರ್ಸು, ನಾನು ಹ್ಯಾಂಡ್ ರೈಟಿಂಗ್ ನೋಡ್ತೀನಿ. ಸ್ಪಂದು. ಹಾ, ಸ್ಪಂದುನಾ? ಕೇಳದೆ ಬಂದ ಅಲ್ಲ, ನಿಶಾ. ನಿಶಾ ನೀನಾ? ಹಾ, ನೀನ್ ಕನ್ನಡದಲ್ಲಿ ಬರ್ದಿದ್ಯಾ? ಹೌದಾ? ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ. ಇದು ಪುಟ್ಟ ಪುಟ್ಟ ಕಾಲುಗಳು, ಪುಟ್ಟ ಪುಟ್ಟ ನಗು, ನಿನ್ನ ಬರುವಿಕೆ ನಮ್ಮ ಮನೆಯ ಸಂತೋಷದ ಬೆಳಕು, ಚಿಕ್ಕ ಕಂದಮ್ಮ ಅತ್ತೆಯ ಮುದ್ದು, ನನ್ನ ಮೇಲೆ ನಿಮ್ಮ ಪ್ರೀತಿ ಎಂದಿಗೂ ಹೆಚ್ಚು. ನಿನ್ನ ಮೇಲೆ, ಸಾರಿ. ಹಾಂ, chill dad, strict mom, the only very loud one. ಹಾಂ,
ಬೆಳಗ್ಗೆಯಿಂದ ಸಂಜೆವರೆಗೂ ಏನಿಲ್ಲ ಅಂದ್ರು 8 ಸತಿ ಹತ್ತವ್ರೆ 8 ಸತಿ ಇಳಿದವ್ರೆ. ಎನರ್ಜೆಟಿಕ್ ಅಜ್ಜಿ. ಕಲಾ ಒತ್ತಂತೆ ಬರ್ಬೇಕು. 8 ಗಂಟೆಗೆ ಇರ್ಬೇಕು ನೀನು ಕಲಾ. ಮತ್ತೆ ಸೀಮಂತ ಗಂಟೆ ಇಲ್ಲೇ ಇರ್ಸ್ಕೊಂಡಿರ ಆಯ್ತಾರಲ್ವ ಅಜ್ಜಿ? ಕೇಳಾರ ಇರ್ಸ್ಕೊಂಡ್ರೆ ಬೇಡ ಅಂದದ. ಇಲ್ಲಿ ನೀವಿಬ್ರು ನೀವು ಬರ್ಲೇಬೇಕು ಇಲ್ಲಿಂದ, ನಾವು ಮನೆಯಿಂದ ಆಚೆ ಕಡಿಸಕ್ಕೆ. ಹಾ, ಅಜ್ಜಿ ಹೇಳ್ದಂಗೆ ಕೇಳಬೇಕು. ಗುಟ್ಟಲ್ಲಿ ನೀವೇನಾಗಬೇಕು ಪಾಪುಗೆ ಆಂಟಿ? ಅಜ್ಜಿ. ಇವರು ಕಲಾ ಆಂಟಿ? ಇವರಿಬ್ರು ಗುಟ್ಟಲ್ಲಿ ಬರೀತಾ ಇದ್ದಾರೆ. ಈಗ ನೋಡೋಣ ಏನು ಬರೀತಾರೆ ಅಂತ. ಆಂಟಿ ನಿಜ ನೀವೇ ಓದ್ಬೇಕು. ಹಾ, ಪದ್ಮಾಂಟಿ ನೀವೇ ಬರ್ದಿದ್ದೀರಾ. ಈಗ ಕಲಾ ಆಂಟಿದ್ ಹೇಳಿ. ಮನೆಗೆ ಮುದ್ದು ಮಗು. ಎಸ್, ಥ್ಯಾಂಕ್ ಯು ಆಂಟಿ. ಹಾಂ ಹೌದು. ಸೀಮಂತಕ್ಕೆ ಬೇಗ ಬನ್ನಿ. ನಿಮ್ಮ ಏನಾಗಬೇಕು? ತಾಯಿ ಆರ್ಡರ್ ಮಾಡಿದ್ದಾರೆ. ಅರಿವಾಗಿರೋದು ಇಂದು ನನಗೆ ನಿನ್ನಿಂದಾನೆ, ನಾನು ನುಡಿವಾಗ ನೀನು ಧ್ಯಾನಿ, ನಾನು ನನ್ನ ದೇವಿ ನೀನು. ಸಾಕಣ್ರ, ಜೀವನ ಪಾವನ. ಆಲ್ಮೋಸ್ಟ್ ಟೈಮ್ ಟು ಮೀಟ್ ಯು. ಥ್ಯಾಂಕ್ ಯು. ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿ ಬಂದಿದೆ. ಹಾಯ್ ಅಕ್ಕ. ಹಾಯ್ ಹಾಯ್. ಈಗ ಬಂದಿದ್ದೀರಲ್ಲ ಮೇಡಮ್ ನೀವು. ಗೈಸ್ ನೆನೆ ಮೆಹಂದಿಗೆ ಬಾ ಅಂತ ಹೇಳಿದ್ರೆ ಈಗ ಬಂದವಳೆ ಲೇಟಾಗಿ. ಹಾಂ, ಆಂಟಿನೂ ಚನ್ನಪಣ್ಣದಿಂದ ಬಂದಿದ್ದಾರೆ. ಇಲ್ಲ ಚನ್ನಪಣ್ಣದವ್ರು ಅವರು, ಉಡುಪಿಯವರಲ್ಲ. ಹಾಯ್ ಮೇಡಮ್ಮ. ಹಾಯ್. ಈಗ ನೆನ್ನೆ ಎಲ್ಲ ಸಾಕಷ್ಟು ಜನ ಅವ್ರವ್ರ ಥಾಟ್ನ ಅವ್ರವ್ರ ಬ್ಲೆಸ್ಸಿಂಗ್ಸ್ನ ಪಾಪುಗೋಸ್ಕರ ಬರೆದಿದ್ದಾರೆ ಇದು ಶೀಟ್ ಮೇಲೆ. ನೆನ್ನೆ ಯಾರ್ಯಾರು ಇದ್ರು ಅವ್ರಿಗೆಲ್ಲ ನಿಮ್ಮ ಮೈಂಡ್ಗೆ ಒಂದು ವರ್ಡ್ ಪಾಪು ಬಗ್ಗೆ ಇಲ್ಲಾಂತಂದರೆ ಏನಾರು ಆಗಿರ್ಬೋದು. ಒಂದು ಎಕ್ಸಾಂಪಲ್ ಕೊಡೋದಾದರೆ ಆ ಥರ ಅಂತಂದರೆ, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಆರೋಗ್ಯವಾಗಿ ಹುಟ್ಟಿ ಬಾ ಅನ್ನೋ ಥರ ಒಂದು ವರ್ಡ್ ಕೆಲವ್ರು ಬರೆದಿರೋದು. ಅದನ್ನೇ ಬರಿಬೇಕು ಅಂತಲ್ಲ. ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಬರಿಬೋದು. ಪೆನ್ ಈಸ್ ಯುವರ್ಸ್. ರೆಡ್ ಇದೆ, ಗ್ರೀನ್ ಇದೆ, ಬ್ಲ್ಯಾಕ್ ಇದೆ. ಹಾಂ, ದೊಡ್ಡಮ್ಮ ಏನು ಹೇಳ್ತಾರೆ ಅದು ಬರೀ ನೀನು. ಪಾಪು ಆರೋಗ್ಯವಾಗಿ ಹುಟ್ಟಿ ಬರಲಿ. ಪಾಪು ಆರೋಗ್ಯವಾಗಿ ಹುಟ್ಟಿ ಬರಲಿ. ಇಂಗ್ಲೀಷಲ್ಲಿ ಆಗ್ತಾವ್ರು ನಮ್ಮ ದೊಡ್ಡಮ್ಮ. ಪರವಾಗಿಲ್ವೇ? 10th ಹೇಳ್ಬೇಕಿತ್ತು, ಮ್ಯಾಂಡೇಟ್ರಿಯಾಗಿ ಹೇಳ್ಬೇಕಿತ್ತು ನಾ 10th ಅಂತ. ಅಷ್ಟೊಂದು ಮದುವೆ ಮಾಡಿಬಿಟ್ರು. ನಮ್ಮಮ್ಮ ಎಷ್ಟು ಗೊತ್ತಾಗ ಏಯ್ 10th ನಮ್ಮಪ್ಪ ಬಂದು ನಮ್ಮ ಅಮ್ಮನ ಆರಿಸ್ಕೊ ಹೊಂಟೋದ್ರಾಗ. ನೋಡಿ ನಮ್ಮ ಸುಮಿತ್ರಕ್ಕನ ಹ್ಯಾಂಡ್ ರೈಟಿಂಗು ಚೆನ್ನಾಗಿದೆ. ನನ್ನ ಪ್ರೀತಿಯ ಮಗು ಆರೋಗ್ಯವಂತವಾಗಿ ಏನಿಲ್ಲ ಮೈಕಕ್ಕ ಅಷ್ಟೇ. ನನ್ನ ಪ್ರೀತಿಯ ಮಗು ಆರೋಗ್ಯವಂತವಾಗಿ ಹುಟ್ಟಿ ಬರಲಿ. ಎಲ್ಲರೂ ಬರ್ದಿರ್ತಾರಲ್ಲ, ಮುಂದೆ ಮೆಮೊರಿ ಆಗಿರುತ್ತೆ. ಈಗ ನಮ್ಮ ಅಮ್ಮನೇ ಬರೀತಾರೆ. ಏನಮ್ಮ ಏನಮ್ಮ ಏನಂತ ಬರಿಬೇಕಮ್ಮ? ಏನಂತ ಬರಿಬೇಕು ಹೇಳು? ಪಾಪು ನೀನು ಚೆನ್ನಾಗಿ ಹುಟ್ಟಿ ಬಾ. ಪಾಪು ನೀನು ಚೆನ್ನಾಗಿ ಹುಟ್ಟಿ ಬಾ. ಇಲ್ಲಿ ಕೆಳಗಡೆ ಹಾಕಮ್ಮ ಸೈನು. ಇದು ಬ್ಯಾಂಕಲ್ಲಿ ಆಗ್ತಿಲ್ಲ, ಹಂಗೆ ಹಾಕೋ. ಬಿಲ್ಡಿಂಗ್ ಬೇರೆ ನಿನ್ನ ಹೆಸರಲ್ಲ ಐತೆ, ಅದನ್ನೇ ಕಾಪಿ ಮಾಡ್ಕೋತೀನಿ. ನಮ್ಮ ಕನ್ನಡದಲ್ಲಿ ಗೌರಮ್ಮ ಅಂತ ಹಾಕ್ತಾರೆ. ಏನು ಬೇಕಾದ್ರೂ ಬರಿಬೋದು, ಬಟ್ ಈ ವೈಟ್ ಶೀಟಲ್ಲಿ ಜಾಗ ಎಲ್ಲಿದೆ ಅಷ್ಟಕ್ಕೆ ಮಾತ್ರ ಬರೀಬೇಕು. ಹಾಂ, ಎಲ್ಲಿ ಬೇಕು ಅದು ಫ್ರೇಮ್ ಬರುತ್ತೆ ಇದು ಕೆಳಗಡೆಗೆ. ಹಾಂ, ಇಲ್ಲೆಲ್ಲರ ಬರಿಬೋದು ನೋಡು. ಅಯ್ಯೋ ನಿಮ್ಮ ಅಮ್ಮ ಪ್ರೀತಿಯಿಂದ ಒಂದೇ ಒಂದು ವರ್ಡು ಇಲ್ಲಿ. ಪಾಪು ನೀನು ಚೆನ್ನಾಗಿ ಹುಟ್ಟಿ ಬಾ. ಇಲ್ಲ, ನಗು ಖುಷಿ. ಪೂರ್ಣಿ ಬರ್ದಿರೋದು ಹೇಳ್ಸಿದ್ರು, ಅದು ಪೂರ್ಣಿ ಬರ್ದಿರೋದು. ಅಕ್ಕನ ಹ್ಯಾಂಡ್ ರೈಟಿಂಗ್ ಇದು.
ನಿಂದ ಇದು ನನ್ಗಿಂತ ಚೆನ್ನಾಗಿ ಬರುತ್ತೆ. ಬರ್ಸ್ಕೊಳ್ಳೋದು ಆಫೀಸ್ಗೆ ಏನೇ ಲೆಟರ್ ಬೇಕಾದ್ರೂ ಬರ್ಸ್ತಿತ್ತಲ್ಲ ನನ್ನ ಕೈಲೇನೆ ಬರ್ಸ್ತಿತ್ತು. ಅಪ್ಪನು ಇವಳ ಕೈಲೇ ಬರ್ಸ್ತಾ ಇದ್ದು. ಎಲ್ಲ ಲೈನ್ ಬರೆದು ಬಿಟ್ಟವ್ರೆ. ನಾನು ಬರೀತೀನಿ ಕೊಡು. ಅವಳೇನೋ ಒಂದು ಪ್ಯಾರಾಗ್ರಾಫ್ ಬರೀತಾಳೆ ತಡೆಯವ. ಗ್ರೀನ್ ಕಲರ್ ಇಲ್ಲಿ. ಪೂರ್ಣಿಮಾ ಅವರು ಅವ್ರ ಮದರ್ ಇಂಡಿಯಾ ಅವ್ರದ್ದೆಲ್ಲ ಕನ್ನಡದಲ್ಲಿ ಬರೆದ್ಬಿಟ್ಟು ಅವರು ಇಂಗ್ಲೀಷಲ್ಲಿ ಬರೀತಾವ್ರೆ. ವಾವ್, ಏನ್ರಿ ನಿಮ್ದು ಸಾಧನೆ. ಬರ್ಸುದ್ರಾ? ಹಾಂ, ಇಲ್ಲ ಸುಮಿತ್ರಕ್ಕ ಮಾತ್ರ ಸಪ್ರೇಟಾಗಿ ಬರೋದ್ರು. ನಮ್ಮ ದೊಡ್ಡಮ್ಮಗೂ ಬರೆಯಕ್ಕೆ ಬರುತ್ತಾನೋ. ನೋಡುವ ಅದೇನೋ ಬರೀತಾವಳೆ ಪ್ಯಾರಾಗ್ರಾಫ್. ಹಾಂ, ಓದ್ಬಿಡಮ್ಮ ನೀನೆ. I will be the best chickie for you, waiting for you, Puttu. ಓಕೆ, ನೆಕ್ಸ್ಟ್ ಮುದುಗೌಡ ಮೇಡಮ್. ತಾಯಿ ಬರೀತಾ ಇದ್ದಾರೆ ಗೈಸ್. Hi baby, firstly thanks for choosing our family. ಓಕೆ. Can't wait to meet my little one who is off of me and off of the person I love the most. ಓಕೆ, Baby nidu amma loves you kanda. ಅಷ್ಟೇ. ನೈಸ್. ಅಮ್ಮ ಆಗ್ತಾ ಇದ್ದಾಳೆ ಗೈಸ್, ಚೈಲ್ಡ್. ಫೈನಲ್ ಆಗಿ ನಾನು ಬರೀಬೇಕು ಗೈಸ್. ಎಲ್ಲಿದೆ ಜಾಗ ಗೈಸ್ ಅಲ್ಲಿ? ಅದೇ ಇಲ್ಲ, ಎಲ್ಲ ಬರೆದ್ಬಿಟ್ಟಿದ್ದಾರೆ. ಎಲ್ಲರ ಎಡೆಯಲ್ಲಿ ಬರೆದ್ಬಿಡ್ತೀನಿ. ಬರ್ದಾದ್ಮೇಲೆ ಸಿಗ್ತೀನಿ ಏನು ಬರ್ದೀನಿ ಅಂತ ನಾನು ನಿಮಗೆ. ಆಮೇಲೆ ಗೈಸ್ ನಾನೇನು ಬರ್ದೀನಿ ಅಂತಂದರೆ, ಐ ವಿಶ್ ಯು ಎ ಸೇಫ್ ಫೈನಲ್ ಮಂತ್ ಆಫ್ ಪ್ರೆಗ್ನೆನ್ಸಿ ಮಧು. ಓಕೆ. ಆ್ಯಂಡ್ ಪಾಪುಗೆ, ಐ ಆಮ್ ವೇಟಿಂಗ್ ಯು ಕಂದ ಟು ಹ್ಯಾವ್ ಯು ಆನ್ ಮೈ ಶೋಲ್ಡರ್. Mama loves you most. I love you more with a lot of bundle of joy. ವಾವ್, ಒಳ್ಳೆ ಚಪ್ಪಾಳೆ. ಇನ್ನೊಂದು ಮಾಮ ಬರ್ತಾ ಇದ್ದಾರೆ, ನಂದಿ ಮಾಮ. ಅವ್ರ ಕೈಲೂ ಬರ್ಸ್ಬೇಕು. ಒಂದು ಆರ್ಟ್ ಅವ್ರು ಬರೆದ್ರೆ ಮುಗೀತಲ್ಲ ಅಷ್ಟೇ. ಆಲ್ಮೋಸ್ಟ್ ಅಮ್ಮು ಮತ್ತು ನಮ್ಮ ನಂದಿ ಬರಬೇಕು. ನಮ್ಮ ಪೂಜಾ ಅವರು ಲೇಟಾಗಿ ಬಂದಿದ್ದಾರೆ. ಲೇಟಾಗಿ ಬಂದರೂ ಬಿಡ್ತಾ ಇಲ್ಲ ಇವಳನ್ನ. ಬರೀಬೇಕು. ಯಾವ ಜಾಗದಲ್ಲಿ ಖಾಲಿ ಇದೆ ಆ ಜಾಗದಲ್ಲಿ ನೀವು ಬರೀಬೋದು. ಏನ್ ಬರಿಬೇಕು? ಪಾಪು ಬಗ್ಗೆ ಇಲ್ಲಿ ನೋಡಿ, ಅವ್ರು ಎಲ್ಲರೂ ಅವ್ರು ಬರೆದ್ಬಿಟ್ಟು ಅವ್ರ ಸೈನ್ಗಳು ಹಾಕಿದ್ದಾರೆ. ಸೊ ದಿಸ್ ಈಸ್ ನಿಶಾ ಬರ್ದಿರೋದು ಈ ಥರ. ನಿಮ್ಗೇನು ಅನ್ಸುತ್ತೆ ಆ ಪಾಪು ಬಗ್ಗೆ? ಸೊ ಇದಕ್ಕೊಂಚೂರು ಟೈಮ್ ಬೇಕಾಗುತ್ತೆ ನಮಗೆ ಗೈಸ್. ಏನು ನೀವು ಪ್ಯಾರಾಗ್ರಾಫ್ ಬರೆಯಕ್ಕೆ ಎಲ್ಲೂ ಜಾಗ ಇಲ್ಲ. ಅಟ್ಲೀಸ್ಟ್ ಆ ಲೈನ್ಗೆ ಒಂದು ಮೀನಿಂಗ್ಫುಲ್ ಆಗಿ ಬರೆಯಕ್ಕೂ ಟೈಮ್ ಬೇಕು ನನಗೆ. ಓಕೆ, ಬರೀ ತೋರಿಸ್ತೀನಿ ಬ್ಲಾಗಲ್ಲಿ. ತಿನ್ಬಿಟ್ಟು ಬಂದು ಬರಿತೀನಿ. ಓಕೆ ಓಕೆ, ಡನ್. ಬೇಗ. ನಮ್ಮ ಪೂಜಾ ಅವರು ಫಾಸ್ಟ್ ಅಂಡ್ ತಡಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಪೂಜಾ ಅವರು ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ ಗೈಸ್? ಮಗುವಿನ ನಗು ಮನೆಗೆ ತೆರಳಿದೆ, ಹೊಸ ಕಳೆ ದೊಡ್ಡಮ್ಮ ಪೂಜಾ. ನಾನು ಬರೆದಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಸೊ ಅದೊಂದು ಇವಾಗ ಇವ್ರ ಫ್ಯಾಮಿಲಿಲಿ ಎಲ್ರಿಗೂ ಇದು ಮೊದಲನೇ ಪಾಪ ಅಲ್ವಾ ಗೈಸ್, ಅದಕ್ಕೆ ಆ ಒಂದು ಲೈನ್ನ ಕೊಡಬೇಕು ಅಂತ ಅನಿಸ್ತು, ಕೊಟ್ಟಿದ್ದೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಂದಿ ಮತ್ತು ಅಮ್ಮು ಬರಬೇಕಾಗಿತ್ತು. ಸೊ ಅವರು ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಮುಗಿಸ್ಕೊಂಡು ಬರೋದು ಅಂತಂದರು. ಅವ್ರು ಏನು ಬರೀತಾರೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟು ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಸೀಮಂತ ಡೇ ಆ್ಯಂಡ್ ಪಾಪು ಆಲ್ಸೋ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ನಾನು ಈ ಕಾನ್ಸೆಪ್ಟಲ್ಲಿ ನಾನು ಎಲ್ಲರ ಹತ್ರ ಅವ್ರ ಬ್ಲೆಸ್ಸಿಂಗ್ಸ್ನ ತೊಗೊಂಡಿದ್ದು. ಸೊ ಬಾಯ್, ಸಿ ನೆಕ್ಸ್ಟ್ ವ್ಲಾಗ್.